ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 29/3/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಜ್ಞಾನದ ಮೂಲಕ ಬಹಳ ಚೆನ್ನಾಗಿ ಜಾಗೃತಿ ಬಂದಿದೆ. ಅಂದರೆ ಜ್ಞಾನದ ಮೂಲಕ ನೀವು ಚೆನ್ನಾಗಿ ಜಾಗೃತ ಆಗಿದ್ದೀರಾ. ನೀವೀಗ ನಿಮ್ಮ 84 ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ನಿರಾಕಾರ ಹಾಗೂ ಸಾಕಾರ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನಿಮ್ಮ ಅಲೆದಾಟ ಸಮಾಪ್ತಿಯಾಗಿದೆ. ನೀವೀಗ ಅಲೆದಾಡುವುದನ್ನು ನಿಲ್ಲಿಸಿದ್ದೀರಾ. ಇಂದಿನ ಪ್ರಶ್ನೆ ಆಗಿದೆ, ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಏಕೆ ಗಾಯನವನ್ನು ಮಾಡುತ್ತಾರೆ? ಉತ್ತರ, ಫಸ್ಟ್ ಪಾಯಿಂಟ್, ಏಕೆಂದರೆ ಪರಮಾತ್ಮ ತಂದೆ ಎಂತಹ ಮತವನ್ನು ನೀಡುತ್ತಾರೆ ಅಂದರೆ ಆ ಮತದ ಮೂಲಕ ಬ್ರಾಹ್ಮಣರಾದ ನೀವು ಎಲ್ಲರಿಗಿಂತ ಭಿನ್ನ ಆದಂತಹ ಆತ್ಮರಾಗುತ್ತೀರಾ. ಪರಮಾತ್ಮ ತಂದೆಯ ಮತದ ಮೂಲಕ ನಿಮ್ಮೆಲ್ಲರ ಮತ ಏಕಮತ ಆಗಿಬಿಡುತ್ತದೆ. ಸೆಕೆಂಡ್ ಪಾಯಿಂಟ್, ಈಶ್ವರ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಈಶ್ವರ ತಂದೆ ಮಾತ್ರ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪೂಜಾರಿಗಳಿಂದ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯ ಗತಿ ಮತ್ತು ಮತ ಭಿನ್ನ ಆಗಿದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯ ಮತವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಓಂ ಶಾಂತಿ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಒಂದು ವೇಳೆ ಮಕ್ಕಳ ಆರೋಗ್ಯ ಸರಿ ಇಲ್ಲ ಅಂದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಬಲೆ ನೀವು ಇಲ್ಲೇ ಮಲಗಿಬಿಡಿ. ಇಲ್ಲಿ ಮಲಗಿದರೂ ಕೂಡ ಪರವಾಗಿಲ್ಲ, ಏಕೆಂದರೆ ನೀವು ಅಗಲಿ ಹೋಗಿ ಸಿಕ್ಕಿರುವಂತಹ ಮಕ್ಕಳಾಗಿದ್ದೀರಾ. ಅಂದರೆ 5000 ವರ್ಷದ ನಂತರ ಪುನಃ ತಂದೆಯ ಬಳಿ ಬಂದಿದ್ದೀರಾ. 5000 ವರ್ಷದ ನಂತರ ಬಂದು ತಂದೆಗೆ ಸಿಕ್ಕಿದ್ದೀರಾ. ಈಗ ನೀವು ಯಾರಿಗೆ ಸಿಕ್ಕಿದ್ದೀರಾ? ಬೇಹದ್ದಿನ ತಂದೆಗೆ ಮಕ್ಕಳಾದ ನೀವೀಗ ಸಿಕ್ಕಿದ್ದೀರಾ. ನಾವೀಗ ಬೇಹದ್ದಿನ ತಂದೆಗೆ ಸಿಕ್ಕಿದ್ದೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಅವಶ್ಯವಾಗಿ ನಾವು ಬೇಹದ್ದಿನ ತಂದೆಗೆ ಸಿಕ್ಕಿದ್ದೇವೆ. ಏಕೆಂದರೆ ತಂದೆಯರಲ್ಲಿ 2 ಪ್ರಕಾರದ ತಂದೆಯರಿದ್ದಾರೆ. ಒಬ್ಬರು ಹದ್ದಿನ ಲೌಕಿಕ ತಂದೆ, ಇನ್ನೊಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆಯಾಗಿದ್ದಾರೆ. ದುಃಖದ ಸಮಯದಲ್ಲಿ ಎಲ್ಲರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆ ಒಬ್ಬರನ್ನೇ ನೆನಪು ಮಾಡುತ್ತಾರೆ. ಏಕೆಂದರೆ ಸತ್ಯುಗ ಸುಖಧಾಮ ಆಗಿದೆ. ಲೌಕಿಕ ತಂದೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಈ ಲೌಕಿಕ ಜಗತ್ತಿನಲ್ಲೇ ಜನ್ಮವನ್ನು ನೀಡುತ್ತಾರೋ, ಅಂದರೆ ಯಾರು ಈ ಲೋಕದಲ್ಲೇ ನಮಗೆ ಜನ್ಮವನ್ನು ನೀಡುತ್ತಾರೋ ಅವರಿಗೆ ಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ. ಪಾರಲೌಕಿಕ ತಂದೆಯಾದಂತಹ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವು ಪರಮಾತ್ಮ ತಂದೆಯ ಜೊತೆಗೆ ಅಮರ ಲೋಕದಲ್ಲಿ ನಿವಾಸವನ್ನು ಮಾಡುತ್ತೀರಾ. ಆ ಅಮರ ಲೋಕಕ್ಕೆ ಪರಲೋಕ ಅಥವಾ ಪರಮಧಾಮ ಎಂದು ಕರೆಯಲಾಗುತ್ತದೆ. ಆ ಪರಮಧಾಮ ಅತಿ ದೂರದಲ್ಲಿರುವಂತಹ ಧಾಮ ಆಗಿದೆ. ಸ್ವರ್ಗಕ್ಕೆ ಅತಿ ದೂರದಲ್ಲಿರುವಂತಹ ಧಾಮ ಎಂದು ಕರೆಯುವುದಿಲ್ಲ. ಸ್ವರ್ಗ ಮತ್ತು ನರಕ 2 ಇಲ್ಲೇ ಇರುತ್ತದೆ. ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈ ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ. ಈಗ ಇದು ಪತಿತ ಜಗತ್ತಾಗಿದೆ. ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಸತ್ಯುಗದಲ್ಲಿ ಯಾರೂ ಕೂಡ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೆಯುವುದಿಲ್ಲ. ಯಾವಾಗಿನಿಂದ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ, ರಾವಣ ರಾಜ್ಯ ಪ್ರಾರಂಭ ಆದ ನಂತರ ಎಲ್ಲರೂ ಪತಿತರಾಗುತ್ತಾರೆ. ಈ ರಾವಣ ರಾಜ್ಯಕ್ಕೆ ಪಂಚವಿಕಾರದ ರಾಜ್ಯ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಕೇವಲ ನಿರ್ವಿಕಾರಿ ರಾಜ್ಯ ಇರುತ್ತದೆ. ಭಾರತ ದೇಶಕ್ಕೆ ಎಷ್ಟೊಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಆದರೆ ಎಲ್ಲರೂ ವಿಕಾರಿಗಳಾಗಿರುವ ಕಾರಣ ಭಾರತದ ಮಹಿಮೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಭಾರತ ದೇಶ ಸಂಪೂರ್ಣ ನಿರ್ವಿಕಾರಿ ದೇಶ ಆಗಿತ್ತು. ಯಾವಾಗ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರೋ ಆ ಸಮಯದಲ್ಲಿ ಭಾರತ ದೇಶ ನಿರ್ವಿಕಾರಿ ದೇಶ ಆಗಿತ್ತು. ಈಗ ಆ ಲಕ್ಷ್ಮೀನಾರಾಯಣರ ರಾಜ್ಯ ಇಲ್ಲ ಅಂದ ಮೇಲೆ ಆ ರಾಜ್ಯ ಈಗ ಎಲ್ಲಿಗೆ ಹೋಯಿತು? ಕಲ್ಲು ಬುದ್ಧಿಯ ಮನುಷ್ಯರಿಗೆ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿಗೆ ಹೋಯಿತು ಅನ್ನುವುದೂ ಕೂಡ ಗೊತ್ತಿಲ್ಲ. ಇನ್ನು ಉಳಿದ ಎಲ್ಲಾ ಧರ್ಮದವರಿಗೂ ಕೂಡ ತಮ್ಮ ತಮ್ಮ ಧರ್ಮ ಸ್ಥಾಪಕರ ಬಗ್ಗೆ ಗೊತ್ತಿದೆ. ಕೇವಲ ಭಾರತದ ನಿವಾಸಿಗಳಿಗೆ ಮಾತ್ರ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಮತ್ತು ತಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಗೊತ್ತಿಲ್ಲ. ಅನ್ಯ ಧರ್ಮದವರಿಗೆ ತಮ್ಮ ಧರ್ಮದ ಬಗ್ಗೆಯೂ ಗೊತ್ತಿದೆ ಮತ್ತು ಧರ್ಮ ಸ್ಥಾಪಕರ ಬಗ್ಗೆಯೂ ಗೊತ್ತಿದೆ.
ಆದರೆ ಪುನಃ ಆ ಧರ್ಮ ಸ್ಥಾಪಕರು ಯಾವಾಗ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಅನ್ನುವುದು ಅನ್ಯ ಧರ್ಮದವರಿಗೂ ಕೂಡ ಗೊತ್ತಿಲ್ಲ. ನಮ್ಮ ಸಿಖ್ ಧರ್ಮ ಮೊದಲು ಇರಲಿಲ್ಲ. ಗುರುನಾನಕ್ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದರು ಅಂದ ಮೇಲೆ ಪುನಃ ಅವಶ್ಯವಾಗಿ ಸುಖಧಾಮದಲ್ಲಿ ಈ ಸಿಖ್ ಧರ್ಮ ಇರುವುದಿಲ್ಲ. ಆದ್ದರಿಂದ ಪುನಃ ಗುರುನಾನಕ್ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಏಕೆಂದರೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ. ಕ್ರಿಶ್ಚಿಯನ್ ಧರ್ಮ ಕೂಡ ಮೊದಲು ಇರಲಿಲ್ಲ. ನಂತರ ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಆಯಿತು. ಮೊಟ್ಟ ಮೊದಲು ಹೊಸ ಜಗತ್ತಿತ್ತು. ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಧರ್ಮ ಇತ್ತು. ಹೊಸ ಜಗತ್ತಿನಲ್ಲಿ ಕೇವಲ ಭಾರತದ ನಿವಾಸಿಗಳಾದ ನೀವು ಮಾತ್ರ ರಾಜ್ಯವನ್ನು ಆಳುತ್ತಿದ್ದೀರಿ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು. ನಂತರ ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಈ ಸಂಪೂರ್ಣ ಜ್ಞಾನವನ್ನು ಮರೆತು ಬಿಟ್ಟಿದ್ದೀರಾ. ನಾವೇ ದೇವತೆಗಳಾಗಿದ್ದೆವು ಅನ್ನುವುದನ್ನು 84 ಜನ್ಮವನ್ನು ಪಡೆದುಕೊಂಡು ನೀವು ಮರೆತು ಬಿಟ್ಟಿದ್ದೀರಾ. ಪುನಃ ನಾವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ನಾನು ಬಂದು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅರ್ಧ ಕಲ್ಪದವರೆಗೂ ರಾಮರಾಜ್ಯ ಇತ್ತು. ನಂತರ ರಾವಣ ರಾಜ್ಯ ಪ್ರಾರಂಭ ಆಯಿತು. ಮೊದಲು ಸೂರ್ಯವಂಶಿ ಮನೆತನ ಇತ್ತು. ನಂತರ ಚಂದ್ರವಂಶಿ ಮನೆತನ ಬಂತು. ಅಂದರೆ ಸೂರ್ಯವಂಶಿ ಮನೆತನ ಹಾಗೂ ಚಂದ್ರವಂಶಿ ಮನೆತನ ಇದ್ದಾಗ ರಾಮರಾಜ್ಯ ಇತ್ತು. ಸೂರ್ಯವಂಶಿ ಮನೆತನ ಇದ್ದಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಯಾರು ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ಮನೆತನದ ಆತ್ಮರಾಗಿದ್ದರೋ ಅವರೇ 84 ಜನ್ಮವನ್ನು ಪಡೆದುಕೊಂಡು ಈಗ ರಾವಣನ ಮನೆತನದವರಾಗಿದ್ದಾರೆ. ಮೊದಲು ಪುಣ್ಯಾತ್ಮರ ಮನೆತನದವರಾಗಿದ್ದೀರಿ, ಈಗ ಪಾಪಾತ್ಮರ ಮನೆತನದವರಾಗಿದ್ದೀರಾ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. 84 ಜನ್ಮ ಎಂದು ಹೇಳಲಾಗುತ್ತದೆ. 84 ಲಕ್ಷ ಜನ್ಮ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಈಗ 84 ಲಕ್ಷ ಜನ್ಮದ ಬಗ್ಗೆ ಯಾರು ಕುಳಿತು ವಿಚಾರವನ್ನು ಮಾಡಲು ಸಾಧ್ಯ? ಆದ್ದರಿಂದ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತಿನ ವಿಚಾರ ನಡೆಯುವುದೇ ಇಲ್ಲ. ಈಗ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನಿರಾಕಾರ ತಂದೆ ಮತ್ತು ಸಾಕಾರ ತಂದೆ ಇಬ್ಬರೂ ಕೂಡ ಭಾರತದಲ್ಲಿ ಬಹಳಷ್ಟು ಪ್ರಸಿದ್ಧ ಆಗಿದ್ದಾರೆ. ನಿರಾಕಾರ ತಂದೆಯಾದಂತಹ ಶಿವ ತಂದೆ ಹೆಸರು ಮತ್ತು ಸಾಕಾರದಲ್ಲಿ ತಂದೆಯಾದಂತಹ ಬ್ರಹ್ಮ ತಂದೆ ಹೆಸರು, ಇಬ್ಬರ ಹೆಸರು ಭಾರತದಲ್ಲಿ ಪ್ರಸಿದ್ಧ ಆಗಿದೆ. ಗಾಯನ ಕೂಡ ಇದೆ. ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಜ್ಞಾನದ ಮೂಲಕ ಜಾಗೃತಿ ಬರುತ್ತದೆ. ಅಂದರೆ ಜ್ಞಾನದ ಮೂಲಕ ನೀವು ಜಾಗೃತರಾಗುತ್ತೀರಾ. ಪ್ರಕಾಶದಲ್ಲಿ ಮನುಷ್ಯರು ಎಂದೂ ಪೆಟ್ಟನ್ನು ತಿನ್ನುವುದಿಲ್ಲ. ಅಂದರೆ ಬೆಳಕಿದ್ದಾಗ ಮನುಷ್ಯರು ಎಂದೂ ಪೆಟ್ಟನ್ನು ತಿನ್ನುವುದಿಲ್ಲ. ಅಂಧಕಾರದಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಭಾರತದ ನಿವಾಸಿಗಳು ಪೂಜ್ಯರಾಗಿದ್ದರು. ಈಗ ಭಾರತದ ನಿವಾಸಿಗಳೇ ಪೂಜಾರಿಗಳಾಗಿದ್ದಾರೆ. ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅಂದ ಮೇಲೆ ಈ ಲಕ್ಷ್ಮೀನಾರಾಯಣರು ಯಾರ ಪೂಜೆಯನ್ನು ಮಾಡುತ್ತಾರೆ? ದೇವತೆಗಳು ತಮ್ಮ ಚಿತ್ರವನ್ನು ನಿರ್ಮಾಣ ಮಾಡಿಕೊಂಡು ತಾವೇ ಪೂಜೆಯನ್ನು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಈ ರೀತಿ ದೇವತೆಗಳು ತಮ್ಮ ಮೂರ್ತಿಯನ್ನು ನಿರ್ಮಾಣ ಮಾಡಿ ತಾವೇ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೇ ಪೂಜ್ಯರಾಗಿದ್ದೆವು. ನಂತರ ನಾವೇ ಹೇಗೆ ಪೂಜಾರಿಗಳಾಗುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈಗ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ, ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಇಡೀ ಜಗತ್ತಿಗಿಂತ ಭಿನ್ನವಾದಂತಹ ಗತಿ ಮತ್ತು ಮತವನ್ನು ನೀಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತಾಂತರ ಇದೆ. ಇಲ್ಲಿ ಬ್ರಾಹ್ಮಣರಾದ ನೀವು ಏಕಮತ ಉಳ್ಳವರಾಗಿದ್ದೀರಾ. ಈಶ್ವರನ ಮತ ಮತ್ತು ಈಶ್ವರನ ಗತಿ ಎಂದು ಹೇಳುತ್ತಾರೆ. ಗತಿ ಅಂದರೆ ಸದ್ಗತಿ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಸರ್ವರ ಸದ್ಗತಿದಾತ ರಾಮ ಎಂದು ಗಾಯನವನ್ನು ಮಾಡುತ್ತಾರೆ. ಆದರೆ ರಾಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ರಾಮನೇ ಇದ್ದಾನೆ, ಎಲ್ಲಿ ನೋಡಿದರೂ ರಾಮ ಕಾಣಿಸುತ್ತಾರೆ ಎಂದು ಹೇಳುತ್ತಾರೆ. ಎಲ್ಲಿ ನೋಡಿದರೂ ರಾಮ ಇರುತ್ತಾರೆ ಎಂದು ಹೇಳುತ್ತಾರೆ. ಎಲ್ಲಾ ಕಡೆ ರಾಮ ಇದ್ದಾರೆ ಎಂದು ಹೇಳುವುದೂ ಕೂಡ ಅಜ್ಞಾನದ ಅಂಧಕಾರ ಆಗಿದೆ. ಅಂಧಕಾರದಲ್ಲಿ ದುಃಖ ಇದೆ. ಪ್ರಕಾಶ ಇದ್ದಾಗ ಸುಖ ಇರುತ್ತದೆ. ಬೆಳಕಿನಲ್ಲಿ ಸುಖ ಇದೆ.
ಅಂಧಕಾರದಲ್ಲೇ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಭಕ್ತಿಯನ್ನು ಮಾಡುವುದು ಅಂದರೆ ಪರಮಾತ್ಮ ತಂದೆಯನ್ನು ಕರೆಯುವುದಾಗಿದೆ. ಭಕ್ತಿಯನ್ನು ಮಾಡುವುದು ಅಂದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಭಿಕ್ಷೆಯನ್ನು ಬೇಡುವುದಾಗಿದೆ. ದೇವತೆಗಳ ಮಂದಿರಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡುವುದಾಗಿದೆ. ಭಕ್ತಿಯನ್ನು ಮಾಡುವುದು ಅಂದರೆ ದೇವತೆಗಳ ಮಂದಿರಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡುವುದಾಗಿದೆ. ಸತ್ಯುಗದಲ್ಲಿ ಎಂದು ಭಿಕ್ಷೆಯನ್ನು ಬೇಡುವಂತಹ ಅವಶ್ಯಕತೆ ಇಲ್ಲ. ಭಿಕಾರಿಗಳಿಗೆ ಕಂಗಾಲಾದಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಯಾರು ಭಿಕಾರಿಗಳಾಗಿದ್ದಾರೋ ಅವರಿಗೆ ಕಂಗಾಲಾದಂತವರು ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ. ಸತ್ಯುಗಕ್ಕೆ ಶ್ರೀಮಂತ ದೇಶ ಎಂದು ಕರೆಯಲಾಗುತ್ತದೆ. ಭಾರತ ಈಗ ಕಂಗಾಲಾಗಿದೆ. ಭಾರತ ದೇಶ ಕಂಗಾಲಾಗಿದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸನ್ನು ಉಲ್ಟಾ ಸುಲ್ಟಾ ಬರೆದಿರುವ ಕಾರಣ ಮನುಷ್ಯರ ತಲೆ ಎಷ್ಟೊಂದು ತಿರುಗಿಬಿಟ್ಟಿದೆ. ಪರಮಾತ್ಮ ತಂದೆ ಬಹಳಷ್ಟು ಪ್ರೀತಿಯಿಂದ ಇಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಕಲ್ಪದ ಮೊದಲು ಕೂಡ ಮಕ್ಕಳಿಗೆ ತಂದೆ ಜ್ಞಾನವನ್ನು ತಿಳಿಸಿದ್ದರು. ಪತಿತ ಪಾವನ ಆದಂತಹ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನ ಆತ್ಮರಾಗುತ್ತೀರಾ ಎಂದು ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ತಿಳಿಸಿದ್ದರು. ನೀವು ಹೇಗೆ ಪತಿತರಾದಿರಿ? ಆತ್ಮದಲ್ಲಿ ವಿಕಾರದ ಕಲ್ಮಶ ಸೇರಿಕೊಂಡಿತು. ವಿಕಾರದ ಕಲ್ಮಶ ಸೇರಿಕೊಂಡಿರುವ ಕಾರಣ ನೀವೀಗ ಪತಿತರಾಗಿದ್ದೀರಾ. ಎಲ್ಲಾ ಮನುಷ್ಯರೂ ಕೂಡ ವಿಕಾರದ ಕಲ್ಮಶವುಳ್ಳವರಾಗಿದ್ದಾರೆ. ಅಂದ ಮೇಲೆ ಈಗ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಹೇಗೆ? ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ದೇಹಾಭಿಮಾನವನ್ನು ತ್ಯಾಗ ಮಾಡಿ, ಆತ್ಮ ಅಭಿಮಾನಿಗಳಾಗಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಮೊದಲು ನೀವು ಆತ್ಮ ಆಗಿದ್ದೀರಾ, ನಂತರ ನೀವು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಆತ್ಮ ಅಮರ ಆಗಿದೆ. ಈ ಶರೀರ ಮೃತ್ಯುವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಸತ್ಯುಗಕ್ಕೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ. ಕಲಿಯುಗಕ್ಕೆ ಮೃತ್ಯು ಲೋಕ ಎಂದು ಕರೆಯಲಾಗುತ್ತದೆ. ಮೊದಲು ಅಮರ ಲೋಕ ಇತ್ತು. ಆ ಅಮರ ಲೋಕ ಪುನಃ ಹೇಗೆ ಮೃತ್ಯು ಲೋಕ ಆಯಿತು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪುನಃ ಈ ಲೋಕ ಹೇಗೆ ಮೃತ್ಯು ಲೋಕ ಆಯಿತು? ಅಮರ ಲೋಕ ಅಂದರೆ ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಅಮರ ಲೋಕದಲ್ಲಿ ಎಲ್ಲರ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ಸತ್ಯುಗ ಪವಿತ್ರ ಜಗತ್ತಾಗಿದೆ. ನೀವು ರಾಜ ಋಷಿಗಳಾಗಿದ್ದೀರಾ. ಋಷಿಗಳು ಎಂದು ಪವಿತ್ರರಿಗೆ ಕರೆಯಲಾಗುತ್ತದೆ. ಯಾರು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿದರು? ಜಗತ್ತಿನ ಜನ ತಿಳಿಸುತ್ತಾರೆ, ಶಂಕರಾಚಾರ್ಯ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಎಂದು. ಇಲ್ಲಿ ಶಿವಾಚಾರ್ಯ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ. ಶಿವಾಚಾರ್ಯ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಅನ್ನುವ ಶಿಕ್ಷಣವನ್ನು ಜಗತ್ತಿನ ಜನ ಎಲ್ಲೂ ಓದಿಲ್ಲ. ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ಪರಮಾತ್ಮ ಶಿವತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಬ್ರಹ್ಮನ ಮೂಲಕ ಶಿಕ್ಷಣವನ್ನು ಕಲಿಸುತ್ತಾರೆ. ಶಂಕರಾಚಾರ್ಯ ಕೂಡ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಶಂಕರಾಚಾರ್ಯ ಮೇಲಿನಿಂದ ಅವತರಿತಾಗಿ ಈ ಸೃಷ್ಟಿಗೆ ಬಂದಿಲ್ಲ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಪುನಃ ಪರಮಾತ್ಮ ತಂದೆ ವಾಪಸ್ ಪರಮಧಾಮಕ್ಕೆ ಹೋಗುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಮಾಲೀಕ ಆಗಿದ್ದಾರೆ. ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಬೇಕಾದರೂ ಪ್ರವೇಶವನ್ನು ಮಾಡಬಹುದು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾರದ್ದಾದರೂ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ನಾನು ಯಾರ ತನುವಿನಲ್ಲಿ ಬೇಕಾದರೂ ಪ್ರವೇಶವನ್ನು ಮಾಡುತ್ತೇನೆ. ಅಂದರೆ ಯಾವುದಾದರೂ ಆತ್ಮದ ಕಲ್ಯಾಣವನ್ನು ಮಾಡುವಂತಹ ಸಮಯ ಬಂದಾಗ ಪರಮಾತ್ಮ ತಂದೆ ಯಾರದ್ದಾದರೂ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಆ ಆತ್ಮದ ಕಲ್ಯಾಣವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪತಿತ ತನುವಿನಲ್ಲೇ ಬರುತ್ತೇನೆ. ನಾನು ಬಂದು ಅನೇಕರ ಕಲ್ಯಾಣವನ್ನು ಮಾಡುತ್ತೇನೆ. ಮಕ್ಕಳಿಗೆ ತಿಳಿಸಲಾಗಿದೆ, ಮಾಯೇನು ಕಡಿಮೆ ಇಲ್ಲ. ಕೆಲವೊಮ್ಮೆ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗಲೂ ಮಾಯೆ ಮಕ್ಕಳಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳ ಮೂಲಕ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿಸುತ್ತದೆ. ಆದ್ದರಿಂದ ಮಕ್ಕಳು ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಕೆಲವರಲ್ಲಿ ಯಾವಾಗ ಮಾಯೆ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಅವರು ನಾನೇ ಶಿವ ಆಗಿದ್ದೇನೆ, ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಹೇಳುತ್ತಾರೆ. ಮಾಯೆ ಬಹಳ ದೊಡ್ಡ ಅಸುರ ಆಗಿದೆ. ತಿಳುವಳಿಕೆ ಉಳ್ಳಂತಹ ಮಕ್ಕಳು ಮಾಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ತಿಳುವಳಿಕೆ ಉಳ್ಳಂತಹ ಮಕ್ಕಳು ಇವರ ತನುವಿನಲ್ಲಿ ಯಾರು ಪ್ರವೇಶವನ್ನು ಮಾಡಿದ್ದಾರೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲೇ ಬರುತ್ತಾರೆ ಅನ್ನುವುದು ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆಗೆ ಈ ಬ್ರಹ್ಮನ ತನುವೆ
ಫಿಕ್ಸ್ ಆದಂತಹ ಶರೀರ ಆಗಿದೆ. ಅಂದ ಮೇಲೆ ಪುನಃ ಅನ್ಯರ ಮಾತನ್ನು ನಾವೇಕೆ ಕೇಳಬೇಕು? ಒಂದು ವೇಳೆ ಅನ್ಯರ ಮಾತನ್ನು ನೀವು ಕೇಳುತ್ತಿದ್ದರೆ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಕೇಳಬೇಕು, ಬಾಬಾ, ಇಲ್ಲಿ ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆಯೋ ಅಥವಾ ಇಲ್ಲವೋ ಎಂದು. ಆಗ ಪರಮಾತ್ಮ ತಂದೆ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಬ್ರಾಹ್ಮಣಿಯರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವು ಬ್ರಾಹ್ಮಣಿಯರಿಗೆ ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವುದು ಅರ್ಥ ಆಗುವುದಿಲ್ಲ. ಪರಮಾತ್ಮ ತಂದೆ ಇವರ ತನುವಿನಲ್ಲಿ ಬಂದಿದ್ದಾರೋ ಅಥವಾ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೋ ಅನ್ನುವುದು ಕೆಲವರಿಗೆ ಅರ್ಥ ಆಗುವುದಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ ಅನ್ನುವುದೇ ಕೆಲವರಿಗೆ ಅರ್ಥ ಆಗುವುದಿಲ್ಲ. ಕೆಲವರ ತನುವಿನಲ್ಲಿ ಮಾಯೆ ಹೇಗೆ ಪ್ರವೇಶವನ್ನು ಮಾಡುತ್ತದೆ ಅಂದರೆ ಅವರು ಸ್ವಯಂಗೆ ಸ್ವಯಂ ಹೊಡೆದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಕೆಲವರ ತನುವಿನಲ್ಲಿ ಅನ್ಯ ಆತ್ಮ ಪ್ರವೇಶವನ್ನು ಮಾಡಿ ಅವರಿಗೆ ಹೊಡೆಯುತ್ತದೆ ಅಥವಾ ಅವರ ಬಾಯಿಯ ಮೂಲಕ ಅನ್ಯರಿಗೆ ಬೈಯಲು ಪ್ರಾರಂಭ ಮಾಡುತ್ತದೆ. ಪರಮಾತ್ಮ ತಂದೆ ಎಂದಾದರೂ ಈ ರೀತಿ ನಿಂದನೆಯನ್ನು ಮಾಡುತ್ತಾರೇನು? ಈ ಜ್ಞಾನದ ಮಾತು ಕೆಲವು ಮಕ್ಕಳಿಗೆ ಅರ್ಥ ಆಗಲು ಸಾಧ್ಯ ಇಲ್ಲ. ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳು ಕೂಡ ಕೆಲವೊಮ್ಮೆ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ. ಅಂದ ಮೇಲೆ ಇಲ್ಲಿ ತಂದೆ ಎಲ್ಲಾ ಮಾತನ್ನು ಕೇಳಬೇಕಾಗುತ್ತದೆ. ಏಕೆಂದರೆ ಅನೇಕರಲ್ಲಿ ಮಾಯೆ ಪ್ರವೇಶವನ್ನು ಮಾಡಿಬಿಡುತ್ತದೆ. ಪುನಃ ಧ್ಯಾನದಲ್ಲಿ ಹೋಗಿ ಮಕ್ಕಳು ಎಂತೆಂತಹ ಮಾತನ್ನು ಮಾತನಾಡುತ್ತಿರುತ್ತಾರೆ ಅಂದರೆ ಧ್ಯಾನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಎಂತೆಂತಹ ಮಾತನ್ನು ಮಾತನಾಡುತ್ತಾರೆ. ಆದ್ದರಿಂದ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದರಿಂದ ಸ್ವಯಂವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ನಿಮ್ಮ ಸಂಪೂರ್ಣ ಸಮಾಚಾರವನ್ನು ತಿಳಿಸಬೇಕು. ಇಂಥವರ ತನುವಿನಲ್ಲಿ ಮಮ್ಮ ಬರುತ್ತಾರೆ, ಇಂಥವರ ತನುವಿನಲ್ಲಿ ಬಾಬಾ ಬರುತ್ತಾರೆ ಅನ್ನುವ ಎಲ್ಲಾ ಮಾತನ್ನು ಬಿಟ್ಟು ಒಬ್ಬ ತಂದೆಯ ಆಜ್ಞೆಯಂತೆ ನಡೆಯಬೇಕು. ಒಬ್ಬ ತಂದೆಯ ಆಜ್ಞೆ ಆಗಿದೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಸ್ಮರಣೆ ಮಾಡುವುದರಿಂದ ನಿಮ್ಮ ಚೆಹರೆ ಸದಾ ಹರ್ಷಿತ ಚೆಹರೆ ಆಗಿರುತ್ತದೆ. ಬಹಳಷ್ಟು ಮಕ್ಕಳು ರಚಯಿತನ ಸ್ಮರಣೆಯನ್ನು ಮಾಡುವುದಿಲ್ಲ ಮತ್ತು ರಚನೆಯ ಸ್ಮರಣೆ ಅಂದರೆ ಸೃಷ್ಟಿ ಚಕ್ರದ ಸ್ಮರಣೆಯನ್ನು ಮಾಡುವುದಿಲ್ಲ. ಮಕ್ಕಳ ಜೀವನದಲ್ಲಿ ಬಹಳಷ್ಟು ಕರ್ಮ ಬಂಧನ ಇದೆ. ಬುದ್ಧಿ ಹೇಳುತ್ತದೆ, ಈಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು. ಆದರೂ ಕೂಡ ನಾನು ಏಕೆ ತಂದೆಯನ್ನು ನೆನಪು ಮಾಡಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಬುದ್ಧಿ ಹೇಳುತ್ತದೆ. ಏನಾದರೂ ನಡೆದರೆ, ಅಂತಹ ಯಾವುದಾದರೂ ಮಾತು ನಡೆದರೆ ತಕ್ಷಣ ತಂದೆಯನ್ನು ಕೇಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕರ್ಮ ಭೋಗ ಅಂತೂ ಇನ್ನೂ ಉಳಿದುಕೊಂಡಿರುತ್ತಾನೆ. ತಂದೆ ತಿಳಿಸುತ್ತಾರೆ, ಇನ್ನೂ ನಿಮ್ಮ ಕರ್ಮದ ಲೆಕ್ಕಾಚಾರ ಉಳಿದುಕೊಂಡಿದೆ. ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಸದಾ ಹರ್ಷಿತರಾಗಿ ಇರುತ್ತೀರಾ. ಎಲ್ಲಿಯವರೆಗೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕರ್ಮದ ಲೆಕ್ಕಾಚಾರ ಬರುತ್ತಿರುತ್ತದೆ. ಇದು ಕೂಡ ನಿಮಗೆ ಗೊತ್ತಿದೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂದು. ವಿನಾಶ ಅಂತೂ ಆಗಲೇಬೇಕು. ನೀವು ಸೂಕ್ಷ್ಮ ದೇವತೆಗಳಾಗುತ್ತೀರಾ. ನೀವು ಕೆಲವು ದಿನ ಮಾತ್ರ ಈ ಜಗತ್ತಿನಲ್ಲಿ ಇರುತ್ತೀರಾ. ನಂತರ ಮಕ್ಕಳಾದ ನಿಮಗೆ ಈ ಸ್ಥೂಲ ವತನದಲ್ಲಿ ಖುಷಿಯ ಅನುಭವ ಆಗುವುದಿಲ್ಲ. ಸೂಕ್ಷ್ಮ ವತನ ಮತ್ತು ಮೂಲ ವತನದಲ್ಲಿ ನಿಮಗೆ ಸುಖದ ಅನುಭವ ಆಗುತ್ತದೆ. ಸೂಕ್ಷ್ಮ ವತನದ ನಿವಾಸಿಗಳಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ. ನೀವೀಗ ಸ್ವಲ್ಪ ಸಮಯಕ್ಕೋಸ್ಕರ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ನಂತರ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ಶರೀರ ಇರುವುದಿಲ್ಲ. ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ಶರೀರ ಇರುವುದಿಲ್ಲ ಅಂದ ಮೇಲೆ ಅಲ್ಲಿ ಇನ್ನೇನು ಇರುತ್ತದೆ? ಕೇವಲ ಸೂಕ್ಷ್ಮ ಶರೀರ ಇರುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು ಈ ಶರೀರವನ್ನು ಬಿಟ್ಟು ತಕ್ಷಣ ನಿರಾಕಾರಿ ಆತ್ಮರಾಗಿ ಬಿಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಸೂಕ್ಷ್ಮ ಆಕಾರ ಅಂತೂ ನಿಮಗೆ ಇರುತ್ತದೆ. ಇನ್ನು ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆಯಲ್ಲಿ ಮಾತನಾಡಲಾಗುತ್ತದೆ. ಆತ್ಮ ಶಬ್ದದಿಂದ ದೂರ ಆಗಿರುತ್ತದೆ. ಆತ್ಮ ಶಬ್ದದಿಂದ ದೂರ ಆಗಿರುವ ಕಾರಣ ಅದಕ್ಕೆ ಸೂಕ್ಷ್ಮ ವತನ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶಬ್ದ ಇರುತ್ತದೆ. ಇನ್ನು ಈ ಸಾಕಾರ ಜಗತ್ತಿನಲ್ಲಿ ಶಬ್ದ ಇದೆ. ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ಇದೆ. ಇನ್ನು ಪರಮಧಾಮದಲ್ಲಿ ಶಾಂತಿ ಇದೆ. ಈ ಸಾಕಾರ ಜಗತ್ತಿನಲ್ಲಿ ಶಬ್ದದ ಮೂಲಕ ಮಾತನಾಡುತ್ತೀರಾ. ಇದು ನಾಟಕದಲ್ಲಿ ಮಾಡಲ್ಪಟ್ಟಂತಹ ಪಾತ್ರ ಆಗಿದೆ. ಇನ್ನು ಪರಮಧಾಮದಲ್ಲಿ ಶಾಂತಿ ಇದೆ. ಸೂಕ್ಷ್ಮ ವತನದಲ್ಲಿ ಸನ್ನೆಯ ಭಾಷೆ ಇದೆ. ಇನ್ನು ಈ ಸಾಕಾರ ಜಗತ್ತಿನಲ್ಲಿ ಶಬ್ದದ ಭಾಷೆ ಇದೆ.
ಈ 3 ಲೋಕವನ್ನು ನೆನಪು ಮಾಡುವಂತವರು ಎಲ್ಲೋ ಕೆಲವರಾಗಿದ್ದಾರೆ. ಎಲ್ಲೋ ಕೆಲವರು ಮಾತ್ರ ಈ 3 ಲೋಕವನ್ನು ಕೂಡ ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಕಡಿಮೆ ಅಂದರೆ 8 ಗಂಟೆ ಕರ್ಮಯೋಗಿಗಳಾಗಿ ಕರ್ಮವನ್ನು ಮಾಡಿ, 8 ಗಂಟೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು 8 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸದ ಮೂಲಕ ನೀವು ಪಾವನರಾಗುತ್ತೀರಾ. ನೀವು ನಿದ್ದೆಯನ್ನು ಮಾಡಿದರೆ ನಿದ್ದೆಯನ್ನು ಮಾಡುವುದಕ್ಕೆ ಪರಮಾತ್ಮ ತಂದೆಯ ನೆನಪು ಎಂದು ಕರೆಯುವುದಿಲ್ಲ. ನಿದ್ದೆಯಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಂದು ಯಾರೂ ಈ ರೀತಿ ತಿಳಿದುಕೊಳ್ಳಬೇಡಿ. ನಾನಂತೂ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ಪುನಃ ನಾನೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಇಲ್ಲ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ಪರಮಧಾಮದಲ್ಲಿ ನೆನಪು ಮಾಡಿ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಎಲ್ಲಿಯವರೆಗೂ ಯೋಗದ ಶಕ್ತಿಯಿಂದ ನೀವು ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಇಲ್ಲದಿದ್ದರೆ ಪುನಃ ಶಿಕ್ಷೆಯನ್ನು ಅನುಭವ ಮಾಡಿ ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ. ಸೂಕ್ಷ್ಮ ವತನ ಮತ್ತು ಮೂಲ ವತನಕ್ಕೆ ಹೋಗಬೇಕು. ಪುನಃ ನಾವು ಸ್ವರ್ಗಕ್ಕೆ ಬರಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮುಂದೆ ಹೋದಂತೆ ಪತ್ರಿಕೆಯಲ್ಲೂ ಕೂಡ ನಿಮ್ಮ ಜ್ಞಾನದ ಮಾತು ಪ್ರಿಂಟ್ ಆಗುತ್ತದೆ. ಈಗ ಇನ್ನೂ ಸಮಯ ಬಹಳಷ್ಟು ಜಾಸ್ತಿ ಇದೆ. ಈಗ ಇಷ್ಟು ದೊಡ್ಡ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗುತ್ತದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ರೀತಿ ಭಾರತ ದೇಶ ಎಷ್ಟು ದೊಡ್ಡದಾಗಿದೆ. ಈಗ ಪತ್ರಿಕೆಯ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ಶಬ್ದ ಎಲ್ಲರಿಗೂ ಗೊತ್ತಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಹೇ ಪತಿತ ಪಾವನ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಮುಕ್ತಿದಾತ, ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ. ಮಕ್ಕಳಿಗೆ ಗೊತ್ತಿದೆ, ನಾಟಕದ ಪ್ಲಾನ್ನ ಅನುಸಾರ ವಿನಾಶ ಅಂತೂ ಆಗಲೇಬೇಕು. ಈ ಯುದ್ಧದ ನಂತರ ಪುನಃ ಶಾಂತಿಯೇ ಶಾಂತಿ ಇರುತ್ತದೆ. ಯುದ್ಧದ ನಂತರ ಸುಖಧಾಮ ಸ್ಥಾಪನೆ ಆಗುತ್ತದೆ. ಯುದ್ಧದ ನಂತರ ಸುಖಧಾಮ ಬರುತ್ತದೆ. ಇನ್ನು ಈ ಸಂಪೂರ್ಣ ಜಗತ್ತು ಮೇಲೆ ಕೆಳಗೆ ಆಗುತ್ತದೆ. ಅಂದರೆ ಈ ಸಂಪೂರ್ಣ ಜಗತ್ತಿನ ವಿನಾಶ ಆಗುತ್ತದೆ. ಸತ್ಯಯುಗದಲ್ಲಿ ಕೇವಲ ಒಂದೇ ಧರ್ಮ ಇರುತ್ತದೆ. ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. ಈ ಜ್ಞಾನದ ಮಾತನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಯಾವಾಗ ಸೂರ್ಯವಂಶಿಗಳು ಇದ್ದರೋ ಆಗ ಚಂದ್ರವಂಶಿಗಳು ಇರಲಿಲ್ಲ. ನಂತರ ಚಂದ್ರವಂಶಿಗಳು ಇರುತ್ತಾರೆ. ನಂತರ ಈ ದೇವಿ ದೇವತಾ ಧರ್ಮವೇ ಪ್ರಾಯಲೋಪ ಆಗುತ್ತದೆ. ಪುನಃ ನಂತರ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ಎಲ್ಲಿಯವರೆಗೂ ಅನ್ಯ ಧರ್ಮದವರ ಸಂಸ್ಥೆ ವೃದ್ಧಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಆ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಈಗ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಈ ಏಣಿಯ ಚಿತ್ರದಲ್ಲಿ ಕೇವಲ ಭಾರತದ ನಿವಾಸಿಗಳನ್ನು ಏಕೆ ತೋರಿಸಲಾಗಿದೆ ಎಂದು ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ. ಆಗ ನೀವು ತಿಳಿಸಬೇಕು, ಇದು ಭಾರತದಲ್ಲೇ ನಡೆಯುವಂತಹ ಆಟ ಆಗಿದೆ. ಅರ್ಧ ಕಲ್ಪದವರೆಗೂ ಈ ದೇವತೆಗಳು ಪಾತ್ರವನ್ನು ಮಾಡುತ್ತಾರೆ. ನಂತರ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಅನ್ಯ ಉಳಿದ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈ ಸೃಷ್ಟಿ ಚಕ್ರ ಬಹಳ ಸುಂದರವಾದ ಚಿತ್ರ ಆಗಿದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಶ್ರೇಷ್ಠಾಚಾರಿ ಜಗತ್ತಿತ್ತು. ದ್ವಾಪರ ಯುಗ ಮತ್ತು ಕಲಿಯುಗ ಭ್ರಷ್ಟಾಚಾರಿ ಜಗತ್ತಾಗಿದೆ. ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಇದೆಲ್ಲ ಜ್ಞಾನದ ಮಾತಾಗಿದೆ. ಇದು 4 ಯುಗಗಳ ಚಕ್ರ ಆಗಿದೆ. ಈ 4 ಯುಗದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ. ಸತ್ಯುಗದ ನಂತರ ಪುನಃ ತ್ರೇತಾಯುಗ ಬರುತ್ತದೆ. ತ್ರೇತಾಯುಗದ ನಂತರ ಪುನಃ ದ್ವಾಪರ ಯುಗ ಹಾಗೂ ಕಲಿಯುಗ ಬರುತ್ತದೆ ಅನ್ನುವುದು ಸತ್ಯುಗದ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಈ ಸಮಯದ ಮನುಷ್ಯರಿಗಂತೂ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿಲ್ಲ. ಬಲೆ ಕಲಿಯುಗದಲ್ಲಿ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಂದು ಹೇಳುತ್ತಾರೆ. ಆದರೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸಂಪೂರ್ಣ ಭಗವದ್ಗೀತೆಯ ಬಗ್ಗೆ ನೀವೀಗ ಒತ್ತನ್ನು ಕೊಡಿ. ಅಂದರೆ ಗೀತಾ ಜ್ಞಾನಕ್ಕೆ ಒತ್ತನ್ನು ಕೊಡಿ. ಸತ್ಯ ಗೀತಾ ಜ್ಞಾನವನ್ನು ಕೇಳುವುದರಿಂದ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ ಎಂದು ಎಲ್ಲರಿಗೂ ಹೇಳಬೇಕು. ಇಲ್ಲಿ ಶಿವತಂದೆ ಸ್ವಯಂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅಂದರೆ ಇಲ್ಲಿ ಸ್ವಯಂ ಪರಮಾತ್ಮ ಶಿವತಂದೆ ಗೀತಾ ಜ್ಞಾನವನ್ನು ನುಡಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಮನುಷ್ಯರು ಭಗವದ್ಗೀತೆಯನ್ನು ಓದುತ್ತಾರೆ.
ಎಲ್ಲರಿಗಿಂತ ಮೊದಲು ನೀವೇ ಭಗವದ್ಗೀತೆಯನ್ನು ಓದುತ್ತೀರಾ. ನೀವೇ ಎಲ್ಲರಿಗಿಂತ ಮೊದಲು ಭಗವದ್ಗೀತೆಯನ್ನು ಓದುತ್ತೀರಾ. ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ನೀವೇ ಭಕ್ತಿಯನ್ನು ಮಾಡುತ್ತೀರಾ. ಮೊದಲು ಭಕ್ತಿಯನ್ನು ನೀವೇ ಮಾಡುತ್ತೀರಾ. ಮೊದಲು ಶಿವತಂದೆಯ ಪೂಜಾರಿಗಳಾಗುತ್ತೀರಾ. ಮೊದಲು ನೀವೇ ಶಿವತಂದೆಯ ಪೂಜಾರಿಗಳಾಗುತ್ತೀರಾ. ಮೊಟ್ಟ ಮೊದಲು ನೀವೇ ಪೂಜೆಯನ್ನು ಮಾಡುತ್ತೀರಾ. ಮೊದಲು ನೀವು ಮಾಡುವಂತಹ ಪೂಜೆ ಅವ್ಯಭಿಚಾರಿ ಪೂಜೆಯಾಗಿದೆ. ಅಂದರೆ ಒಬ್ಬ ಶಿವತಂದೆಯ ಪೂಜೆಯಾಗಿದೆ. ಸೋಮನಾಥನ ಮಂದಿರದಂತಹ ಇನ್ನೊಂದು ಮಂದಿರವನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಬೋರ್ಡ್ನಲ್ಲಿ ಎಷ್ಟೋ ಪ್ರಕಾರದ ಮಾತನ್ನು ನೀವೀಗ ಬರೆಯಬಹುದು. ಬೋರ್ಡ್ನಲ್ಲಿ ಅನೇಕ ಪ್ರಕಾರದ ಮಾತನ್ನು ನೀವು ಬರೆಯಬಹುದು. ಭಾರತದ ನಿವಾಸಿಗಳು ಸತ್ಯ ಗೀತೆಯನ್ನು ಕೇಳುವುದರಿಂದ ಸತ್ಯದ ಜಗತ್ತಿಗೆ ಮಾಲೀಕರಾಗಲು ಸಾಧ್ಯ ಅನ್ನುವ ಮಾತನ್ನು ನೀವೀಗ ಬೋರ್ಡ್ನಲ್ಲಿ ಬರೆಯಬಹುದು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವು ಸತ್ಯ ಗೀತೆಯನ್ನು ಕೇಳಿ ಸ್ವರ್ಗದ ನಿವಾಸಿಗಳಾಗುತ್ತೇವೆ. ಯಾವ ಸಮಯದಲ್ಲಿ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಜ್ಞಾನವನ್ನು ಕೇಳಿ ಎಲ್ಲರೂ ಹೇಳುತ್ತಾರೆ, ಹೌದು, ಇವರು ಹೇಳುತ್ತಿರುವಂತಹ ಮಾತು ಅವಶ್ಯವಾಗಿ ಸರಿಯಾದ ಮಾತಾಗಿದೆ ಎಂದು. ಜ್ಞಾನವನ್ನು ಕೇಳಿ ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ. ಅಲ್ಲಿ ಕೇಳಿದಂತಹ ಜ್ಞಾನವನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಅಂದರೆ ಇಲ್ಲಿ ಕೇಳಿದಂತಹ ಜ್ಞಾನವನ್ನು ಇಲ್ಲೇ ಬಿಟ್ಟು ಹೋಗಿ ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿ ಇರಬೇಕು. ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಹಳೆಯ ಎಲ್ಲಾ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಧ್ಯಾನಕ್ಕೆ ಹೋಗುವಂತಹ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಧ್ಯಾನ ಮತ್ತು ಸಾಕ್ಷಾತ್ಕಾರದಲ್ಲಿ ಮಾಯೆ ಬಹಳಷ್ಟು ಪ್ರವೇಶವನ್ನು ಮಾಡುತ್ತದೆ. ಆದ್ದರಿಂದ ಧ್ಯಾನದಿಂದ ಹಾಗೂ ಸಾಕ್ಷಾತ್ಕಾರದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಗೆ ಸಂಪೂರ್ಣ ಸಮಾಚಾರವನ್ನು ತಿಳಿಸಿ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬೇಕು. ಎಂದು ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಸ್ವಯಂನ ಶುಭ ಭಾವನೆಯ ಮೂಲಕ ದುರ್ಬಲ ಆತ್ಮರಲ್ಲಿ ಶಕ್ತಿಯನ್ನು ತುಂಬುವಂತಹ ಸದಾ ಶಕ್ತಿ ಸ್ವರೂಪರಾಗಿ ಸೇವಾದಾರಿ ಮಕ್ಕಳ ವಿಶೇಷ ಸೇವೆ ಅಂದರೆ ಸ್ವಯಂ ಶಕ್ತಿ ಸ್ವರೂಪರಾಗಿ ಇರುವುದು ಮತ್ತು ಸರ್ವರಿಗೂ ಶಕ್ತಿಯನ್ನು ನೀಡಿ ಸರ್ವರನ್ನು ಶಕ್ತಿ ಸ್ವರೂಪರನ್ನಾಗಿ ಮಾಡುವುದು. ಅಂದರೆ ನಿರ್ಬಲ ಆತ್ಮರಲ್ಲಿ ಬಲವನ್ನು ತುಂಬುವುದು. ಅದಕ್ಕೋಸ್ಕರ ಸದಾ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸ್ವರೂಪ ಆಗಿ. ಶುಭ ಭಾವನೆ ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಭಾವನೆಯನ್ನು ಇಟ್ಟುಕೊಳ್ಳುತ್ತಾ ಆ ವ್ಯಕ್ತಿಯ ಭಾವನೆಯ ಪ್ರಭಾವಕ್ಕೆ ವಶ ಆಗಬಾರದು. ಭಾವನೆಯ ಪ್ರಭಾವಕ್ಕೆ ವಶ ಆಗುವುದಕ್ಕೆ ಶುಭ ಭಾವನೆ ಎಂದು ಕರೆಯುವುದಿಲ್ಲ ಎಂದು ಈ ರೀತಿ ಅನ್ಯರ ಪ್ರಭಾವಕ್ಕೆ ವಶ ಆಗುವಂತಹ ತಪ್ಪನ್ನು ಮಾಡಬೇಡಿ. ಶುಭ ಭಾವನೆ ಕೂಡ ಬೇಹದ್ದಿನದಾಗಿರಬೇಕು. ಒಬ್ಬರ ಬಗ್ಗೆ ವಿಶೇಷವಾಗಿ ಭಾವನೆಯನ್ನು ಇಟ್ಟುಕೊಂಡರೆ ಅದು ಕೂಡ ನಷ್ಟವನ್ನು ಮಾಡಿಸುತ್ತದೆ. ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಭಾವನೆ ಇದ್ದರೆ ಆ ಭಾವನೆ ಕೂಡ ನಷ್ಟವನ್ನು ಮಾಡಿಸುತ್ತದೆ. ಆದ್ದರಿಂದ ಬೇಹದ್ದಿನಲ್ಲಿ ಸ್ಥಿತಾಗಿ ನಿಮಗೆ ಪ್ರಾಪ್ತಿಯಾಗಿರುವಂತಹ ಶಕ್ತಿಯ ಆಧಾರದಿಂದ ದುರ್ಬಲ ಆತ್ಮರನ್ನು ಶಕ್ತಿ ಸ್ವರೂಪರನ್ನಾಗಿ ಮಾಡಿ. ಇಂದಿನ ಸ್ಲೋಗನ್ ಆಗಿದೆ, ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ. ಆದ್ದರಿಂದ ಅಲಂಕಾರಿಗಳಾಗಿ ದೇಹದ ಅಹಂಕಾರಿಗಳಾಗಬೇಡಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಕೆಲವು ಮಕ್ಕಳು ಹೇಳುತ್ತಾರೆ, ಹಾಗೆ ನೋಡಿದರೆ ನನಗೆ ಕ್ರೋಧ ಬರುವುದಿಲ್ಲ. ಆದರೆ ಯಾರಾದರೂ ಸುಳ್ಳು ಮಾತನ್ನು ಮಾತನಾಡಿದಾಗ ಅವರ ಸುಳ್ಳು ಮಾತನ್ನು ಕೇಳಿ ನನಗೆ ಕ್ರೋಧ ಬರುತ್ತದೆ ಎಂದು. ಅವರು ಸುಳ್ಳು ಮಾತನ್ನು ಮಾತನಾಡಿದರು, ನೀವು ಕ್ರೋಧದಿಂದ ಮಾತನಾಡಿದಿರಿ. ಅಂದ ಮೇಲೆ ಎರಡರಲ್ಲಿ ಯಾವುದು ಸರಿ? ಕೆಲವರು ಚತುರತೆಯಿಂದ ಹೇಳುತ್ತಾರೆ, ನಾನು ಕ್ರೋಧವನ್ನು ಮಾಡುವುದಿಲ್ಲ, ಆದರೆ ನನ್ನ ವಾಯ್ಸ್ ಸ್ವಲ್ಪ ಜೋರಿದೆ, ಅಂದರೆ ನಾನು ಜೋರಾಗಿ ಮಾತನಾಡುತ್ತೇನೆ, ನಾನು ಕ್ರೋಧವನ್ನು ಮಾಡುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಅಂದರೆ ನನ್ನ ಧ್ವನಿಯೇ ಜೋರಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಯಾವಾಗ ವಿಜ್ಞಾನದ ಸಾಧನದ ಮೂಲಕ ನೀವು ಸೌಂಡ್ ಅನ್ನು ಜಾಸ್ತಿ ಮಾಡಬಹುದು ಮತ್ತು ಕಡಿಮೆ ಮಾಡಬಹುದು, ಅಂದರೆ ವಿಜ್ಞಾನದ ಸಾಧನದ ಮೂಲಕ ನೀವು ವ್ಯಾಲ್ಯೂಮ್ ಅನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಅಂದ ಮೇಲೆ ಶಾಂತಿಯ ಶಕ್ತಿಯ ಮೂಲಕ ನಿಮ್ಮ ಶಬ್ದದ ಗತಿಯನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಮಾತನಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ?
ಅಥವಾ ಶಾಂತಿಯ ಗತಿಯಿಂದ ನಿಮ್ಮ ಶಬ್ದದ ಗತಿಯನ್ನು ಹೆಚ್ಚಿಸಿಕೊಂಡು ನೀವು ಜೋರಾಗಿ ಮಾತನಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಶಾಂತಿಯ ಗತಿಯಿಂದ ನೀವು ಹೇಗೆ ಮಾತನಾಡಬೇಕು ಎಂದು ಬಯಸುತ್ತೀರೋ ಆ ರೀತಿ ಮಾತನಾಡಬಹುದು. ಒಳ್ಳೆಯದು. ಓಂ ಶಾಂತಿ.